ಹೌಸ್ಫುಲ್ ಪಯೋ ತರುಣ್ ಮನ್ಸುಖ್ ನಿರ್ದೇಶನ ಮಾಡಿರುವಂಥ ಚಿತ್ರ. ಹೌಸ್ಫುಲ್ ಪಯೋ ನಮಗೆ ಗೊತ್ತಿರೋ ಹಾಗೆ ಇದು ಹೌಸ್ಫುಲ್ ಅವರ ಸಿರೀಸಲ್ಲಿ ಬರ್ತಾ ಇರುವಂಥ 5ನೇ ಸಿನಿಮಾ ಆಗಿದೆ. ಇದನ್ನು ಇನ್ನೂ ಒಂದು ವಿಚಿತ್ರ ಸಂಗತಿ ಏನಪ್ಪ ಅಂದರೆ ಇದು ಸೈಡ್ ಎ ಮತ್ತು ಸೈಡ್ ಬಿಗಳನ್ನು ಹೊಂದಿದೆ. ಇದೊಂದು ಒಳ್ಳೆ ಪ್ಲ್ಯಾನ್ ಆದರೂ ಕೂಡ ಹೇಗೆಲ್ಲ ಇದೆ ಸಿನಿಮಾ ಹಿಟ್ಟಾಯ್ತಾ ಅಥವಾ ಇಲ್ವಾ ಅನ್ನೋದನ್ನು ಸಂಪೂರ್ಣವಾಗಿ ನೋಡ್ಕೊಂಡು ಬರೋಣ. ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ ಸ್ನೇಹಿತರೆ. ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು ಮೂವಿ ಮ್ಯಾಟ್ಸ್ ಕನ್ನಡ. ಹೌಸ್ಫುಲ್ ಪಯೋ ಅಕ್ಷಯ್ ಕುಮಾರ್ ಅವರು ಮತ್ತೆ ನಾಯಕ ನಟನಾಗಿ ಕಾಣಿಸಿರುವಂಥ ಚಿತ್ರ. ಇದರ ಜೊತೆಗೆ ಸಿನಿಮಾದಲ್ಲಿ ರಿತೇಶ್ ದೇಶ್ಮುಖ್, ಅಭಿಷೇಕ್ ಬಚ್ಚನ್, ಸಂಜಯ್ ದತ್, ನಾನಾ ಪಾಟೇಕರ್ ಮತ್ತು ಜಾಕ್ಲಿನ್ ಥರ ಬಹುದೊಡ್ಡ ತಾರಾಗಣವೇ ಹೊಂದಿದೆ. ನಾವು ಚಿತ್ರದ ಕಥೆಯ ಬಗ್ಗೆ ನೋಡೋದಾದರೆ ಒಂದು ಬಿಲಿಯನರ್ ಒಬ್ಬನ 100ನೇ ಹುಟ್ಟುಹಬ್ಬದ ಸಲುವಾಗಿ ಕ್ರೂಸ್ನಲ್ಲಿ ಅದ್ದೂರಿಯಾಗಿ ಪಾರ್ಟಿಯನ್ನು ಅರೇಂಜ್ ಮಾಡಿರ್ತಾನೆ. ವಿಚಿತ್ರ ಅನ್ನೋ ಹಾಗೆ ಅದೇ ದಿನ ಅವನ ಕೊಲೆ ಆಗಿಬಿಡುತ್ತೆ ಮತ್ತು ಅಕ್ಷಯ್ ಕುಮಾರ್, ಅಭಿಷೇಕ್ ಬಚ್ಚನ್, ರಿತೇಶ್ ದೇಶ್ಮುಖ್ ಅವರು ಬಿಲಿಯನರ್ನ ಮಕ್ಕಳು ಅಂತ ಸುಳ್ಳು ಹೇಳ್ಕೊಂಡು ಬಂದಿರ್ತಾರೆ. ಕ್ರೂಸಲ್ಲಿಯೇ ಕೊಲೆಗಾರ ಒಬ್ಬ ಇರ್ತಾನೆ. ಇವರನ್ನು ಕಂಡುಹಿಡಿಯುವ ಮಿಸ್ಟರಿ ಆ್ಯಂಡ್ ಕಾಮಿಡಿನೇ ಚಿತ್ರದ ಮುಖ್ಯ ಕಥೆಯಾಗಿದೆ. ಇನ್ನು ಚಿತ್ರದ ಪಾಸಿಟಿವ್ ಪಾಯಿಂಟ್ಗಳ ಬಗ್ಗೆ ನೋಡೋದಾದರೆ ಕ್ರೂಸ್ನ ಎಂಟ್ರಿ ಸೀನ್ ಮತ್ತು ಮೊದಲಿಂದಾನೇ ಶುರು ಆಗುವಂಥ ಕಾಮಿಡಿ ದೃಶ್ಯಗಳು ಚೆನ್ನಾಗಿ ಬಂದಿವೆ. ಕೊಲೆಗಾರನ ಹುಡುಕುವಂಥ ಸಸ್ಪೆನ್ಸ್ ಪ್ಲಾಟ್ ಇದೆಯೋ ಅದೇ ಚಿತ್ರದ ಒಂದೊಳ್ಳೆ ಅಂಶ ಅಂತ ಹೇಳ್ಬೋದು. ಚಿತ್ರದಲ್ಲಿ ಸಂಜಯ್ ದತ್ ಮತ್ತು ನಾನಾ ಪಾಟೇಕರ್ ಅವರ ಎಂಟ್ರಿಯಿಂದ ಸ್ವಲ್ಪ ಖುಷಿ ಆಗೋದು ನಿಜ. ನಾವು ಹೌಸ್ಫುಲ್ನ ಹಿಂದಿನ ಸರಣಿಗಳಿಗೆ ಹೋಲಿಸಿದರೆ ಚಿತ್ರದಿಂದ ಚಿತ್ರಕ್ಕೆ ಬಂದಂತೆ ಕಳಪೆ ಬರವಣಿಗೆಯನ್ನು ನೋಡ್ತಾ ಇದ್ದೀವಿ. ಹೌಸ್ಫುಲ್ ಪಯೋ ಚಿತ್ರದ ನೆಗೆಟಿವ್ ಸೈಡ್ ಬಗ್ಗೆ ನೋಡೋದಾದರೆ ಸಿನಿಮಾದಲ್ಲಿ ನನಗೆ ಪಾಸಿಟಿವ್ ಅಂಶಗಳಿಗಿಂತ ನೆಗೆಟಿವ್ ಅಂಶಗಳೇ ಜಾಸ್ತಿ ಕಾಣುತ್ತೆ. ಮೊದಲನೇ ನೆಗೆಟಿವ್ ಪಾಯಿಂಟ್ ಅಂದ್ರೇ ಚಿತ್ರದ ಕಥೆಯು ತುಂಬಾ ಕನ್ಫ್ಯೂಸಿಂಗ್ ಆಗಿದೆ. ಇನ್ನು ಚಿತ್ರದಲ್ಲಿ ನಗುನೇ ಬರದೇ ಇರೋ ತರಹದ ಜೋಕ್ಸ್ಗಳು ಅಷ್ಟೇ ಅಲ್ಲ, ನಾವು ಸಿನಿಮಾದ ಪೂರ್ತಿ ಡಬಲ್ ಮೀನಿಂಗ್ ಜೋಕ್ಗಳನ್ನು ನೋಡೋದಕ್ಕೆ ಸಿಗ್ತವೆ. ಇನ್ನು ಹೀರೋಯಿನ್ಗಳನ್ನು ತುಂಬಾ ಅಶ್ಲೀಲವಾಗಿ ತೋರಿಸಿದ್ದಾರೆ ಅನ್ನೋದು ಕೂಡ ನಿಜ. ಇನ್ನು ಸ್ಟಾರ್ ಪರ್ಫಾರ್ಮೆನ್ಸ್ ಬಗ್ಗೆ ಹೇಳೋದಾದರೆ ಅಕ್ಷಯ್ ಕುಮಾರ್, ಸಂಜಯ್ ದತ್ ಮತ್ತು ನಾನಾ ಪಾಟೇಕರ್ ಚೆನ್ನಾಗಿ ಕಾಣಿಸಿಕೊಂಡಿದ್ದಾರೆ. ಹಾಗೆ ರಿತೇಶ್ ದೇಶ್ಮುಖ್, ಅಭಿಷೇಕ್ ಬಚ್ಚನ್ ಕೂಡ ತಮ್ಮ ಪಾತ್ರಕ್ಕೆ ಜೀವವನ್ನು ತುಂಬಿದ್ದಾರೆ ಅಂತ ಹೇಳ್ತೀನಿ. ಆದರೆ ಹೀರೋಯಿನ್ಸ್ಗಳ ಬಗ್ಗೆ ಹೇಳದೇ ಇರೋದೇ ಒಳ್ಳೆಯದು ಅಂತ ಅನಿಸುತ್ತೆ. ಅಶ್ಲೀಲವಾಗಿ ತೋರಿಸೋದು ಬಿಟ್ಟರೆ ಮತ್ತೆ ಯಾವುದರಲ್ಲೂ ಯೂಸ್ ಮಾಡ್ಕೊಂಡಿಲ್ಲ ಅಂತ ಅನಿಸುತ್ತೆ. ಇನ್ನು ಒಟ್ಟಾರೆಯಾಗಿ ಹೌಸ್ಫುಲ್ ಪಯೋ ಚಿತ್ರದ ಬಗ್ಗೆ ಹೇಳೋದಾದರೆ ಕಂಪ್ಲೀಟಾಗಿ ಡಿಸಪಾಯಿಂಟ್ ಮಾಡಿದ ಸಿನಿಮಾ ಆಗಿದೆ. ನಾವು ಹೌಸ್ಫುಲ್ ಚಿತ್ರದ ಸರಣಿ ಮೇಲೆ ಇಟ್ಕೊಂಡಿರೋ ನಂಬಿಕೆನ ಈ ಚಿತ್ರ ಹಾಳು ಮಾಡಿದೆ ಅಂತ ಹೇಳ್ತೀನಿ. ಚಿತ್ರನ ಫ್ಯಾಮಿಲಿಗೆ ನಾನು ಸಜೆಸ್ಟ್ ಮಾಡೋದೇ ಇಲ್ಲ. ಇನ್ನು ಯೂತ್ಸ್ಗೂ ಸಜೆಸ್ಟ್ ಮಾಡುವಂಥ ಚಿತ್ರ ಇದು ಅಲ್ಲ. ಇನ್ನು ಬ್ಯಾಚುಲರ್ಸ್ ಹೋಗಿ ಸಮೋಸ ಮತ್ತು ಪಾಪ್ಕಾರ್ನ್ ಜೊತೆ ಚಿತ್ರನ ನೋಡಿ ಟೈಮ್ ಪಾಸ್ ಮಾಡಿಕೊಂಡು ಬರೋರಿಗೆ ಹೋಗ್ಬೋದು ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಮತ್ತೆ ನೀವು ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.